ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆಗೆ ಸಖತ್ ಟೇಸ್ಟಿಯಾಗಿರುವ ಇನ್ಸ್ಟೆಂಟ್ ಹಸಿಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಉಪ್ಪಿನಕಾಯಿನ ನೀವು 3 ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು, ಸ್ವಲ್ಪನೂ ಕೇಳಲ್ಲ. ಮಾಡೋದು ತುಂಬ ಅಂದರೆ ತುಂಬಾ ಸುಲಭವಾಗಿದೆ. ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡಲು 1/4 kg ಹಸಿಮೆಣಸಿನಕಾಯಿನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಫ್ರೆಶ್ ಆಗಿರೋ ಹಸಿಮೆಣಸಿನಕಾಯಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ದಿಂಡು ಅಥವಾ ತುಂಬು ಹಸಿರಾಗಿದ್ದರೆ ಹಸಿಮೆಣಸಿನಕಾಯಿ ಫ್ರೆಶ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೀವು ಹಸಿಮೆಣಸಿನಕಾಯಿ ತೊಗೊಳ್ಳುವಾಗ ಹಸಿಮೆಣಸಿನಕಾಯಿ ದುಂಬು ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಖಾರದ್ದು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಸಪ್ಪೆ ಇರೋ ಮೆಣಸಿನಕಾಯಿನೂ ತೊಗೋಬೋದು. ಹಸಿಮೆಣಸಿನಕಾಯಿ ನಾನು 2 ರಿಂದ 3 ಸರಿ ಕ್ಲೀನಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆನಲ್ಲಿ ಹಾಕಿಬಿಟ್ಟು ಒಣಸ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನಕಾಯಿ ತುಂಬಿರುತ್ತಲ್ಲ ಅದನ್ನು ತಗೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಹಸಿಮೆಣಸಿನಕಾಯಿ ತುಂಬೆಲ್ಲ ನಾವು ತಗೊಳ್ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನೋಡಿ, ಎಲ್ಲ ಹಸಿಮೆಣಸಿನಕಾಯಿ ತುಂಬನ್ನು ನಾನು ತೆಗೆದಿದ್ದೀನಿ. ಈಗ ನಾವು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮೆಣಸಿನ್ಕಾಯಿ ಕಟ್ ಮಾಡಲು ಚಾಕುವಿನಿಂದ ಅಥವಾ ಕತ್ತರಿಯಿಂದನೂ ಸಹ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂತೇಳಿದರೆ ಮನೆಯಲ್ಲಿ ಲೋಟ ಇದ್ದೇ ಇರುತ್ತೆ ಈ ರೀತಿದು, ಅದರಲ್ಲಿ ಸಹ ಈ ರೀತಿ ಜಜ್ಜಿಬಿಟ್ಟು ಮೆಣಸಿನ್ಕಾಯಿನ ನೀವು ತುಂಡಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ಈ ವಿಧಾನದಿಂದ ನೀವು ಮೆಣಸಿನಕಾಯಿ ಕಟ್ ಮಾಡಿದರೆ ಕೈ ಉರಿಯಲ್ಲ. ಮಿಸ್ಟೇಕಾಗಿ ಕಣ್ಣಿಗೆ ಕೈ ತಾಗಿದ್ರೂ ಸಹ ಕಣ್ಣು ಉರಿಯಲ್ಲ. ತುಂಬ ಸುಲಭವಾಗಿ ಈ ವಿಧಾನದಿಂದ ಮೆಣಸಿನಕಾಯಿ ನೀವು ಕಟ್ ಮಾಡ್ಕೊಳ್ಬೋದು. ಬರೀ ತುಂಬ ತೆಗೆಯುವ ಅಷ್ಟೇ ಕೈಯನ್ನು ನಾವು ಯೂಸ್ ಮಾಡಿಬಿಟ್ಟು ತುಂಬ ತೆಗಿಬೋದು. ಆಮೇಲೆ ನೀವು ಮೆಣಸಿನಕಾಯಿ ಟಚ್ ಮಾಡದೆ ಮೆಣಸಿನಕಾಯಿ ಉಪ್ಪಿನಕಾಯಿನ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಎಷ್ಟು ಸಣ್ಣದಾಗಿ ಕಟ್ಟಾಗಿದೆ ಮೆಣಸಿನಕಾಯಿ ಅಂತೇಳ್ಬಿಟ್ಟು. ಮನೆಯಲ್ಲೇ ಇರೋ ಲೋಟದ ಸಹಾಯದಿಂದ ಸಣ್ಣದಾಗಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಈಗ ನಾನು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿರೋ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಂಬೆಹಣ್ಣು ನಾವು ಕಟ್ ಮಾಡೋಕ್ಕಿಂತ ಮುಂಚೆ ನಿಂಬೆಹಣ್ಣನ್ನ ಈ ರೀತಿ ಉಜ್ಕೊಳ್ಬೇಕಾಗುತ್ತೆ. ಈ ರೀತಿ ಉಜ್ಜುವುದರಿಂದ ನಿಂಬೆಹಣ್ಣಲ್ಲಿರೋ ರಸ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮೊದಲಿಗೆ ಉಜ್ಕೊಳ್ಬೇಕಾಗುತ್ತೆ. ನಿಂಬೆಹಣ್ಣ ನೀವು ನಿಂಬೆಹಣ್ಣಿನ ಶರ್ಬತ್ತು ಅಥವಾ ಪಾನಕ ಮಾಡ್ತಿರಲ್ಲ, ಆವಾಗ ಉಜ್ಜಿದ್ರೆ ತುಂಬ ಚೆನ್ನಾಗಿ ನಿಂಬೆಹಣ್ಣಿನ ರಸ ಬರುತ್ತೆ. ನೋಡ್ತಿರ್ಬೋದು, ನಾನು 3 ನಿಂಬೆಹಣ್ಣನ್ನ ಇದೇ ರೀತಿ ಉಜ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಭಾಗವಾಗಿ ನಾನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. 3 ನಿಂಬೆಹಣ್ಣನ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬೋಲ್ ತೊಗೊಂಡಿದ್ದೀನಿ. ಬೋಲ್ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಂಡ್ಬಿಟ್ಟು ನಿಂಬೆಹಣ್ಣು ರಸನ ಹಿಂಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಿಂಬೆಹಣ್ಣಿನಲ್ಲಿರುವ ಬೀಜಗಳು ಸೋಸೋದಕ್ಕೆ ನಾನು ಇಲ್ಲಿ ಸ್ಟ್ರೈನರ್ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮೊದಲಿಗೆ ನಿಂಬೆಹಣ್ಣು ರಸ ತೆಗೆದ್ಬಿಟ್ಟು ಟೀ ಸೋಸ್ತಾ ಇರಲ್ಲ ಅದರಲ್ಲೂ ಸಹ ನೀವು ನಿಂಬೆಹಣ್ಣು ರಸನ ಸೋಸ್ಕೊಳ್ಬಹುದು. ಈ ರೀತಿ ಮಾಡುವುದರಿಂದ ನಿಂಬೆಹಣ್ಣಿನೆಲ್ಲ ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ. ಉಪ್ಪಿನಕಾಯಲ್ಲಿ ಬೀಜ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾವು ನಿಂಬೆಹಣ್ಣಿನ ಬೀಜನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ನಿಂಬೆಹಣ್ಣು ರಸ ಈಗ ರೆಡಿ ಆಗಿದೆ. ಇದಕ್ಕೆ ಈಗ ನಾವು ಮೆಣಸಿನಕಾಯಿನ ಹಾಕ್ಕೊಳ್ಬೇಕಾಗುತ್ತೆ. ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮೆಣಸಿನಕಾಯಿನ ನಿಂಬೆ ರಸದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೀಜಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಬೀಜ ಹಾಗೆ ತುಂಬ ಉಳಿದಿದೆ, ಅದನ್ನು ನಾನು ಹಾಕ್ಕೊಳ್ತಾ ಇಲ್ಲ ಸ್ನೇಹಿತರೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತೇಳಿದರೆ ತೆಗಿಬೋದು. ಇಲ್ಲಿ ನೋಡಿ, ಇಷ್ಟೊಂದು ಬೀಜ ಇದೆ, ಅದನ್ನೆಲ್ಲ ನಾನು ಮೆಣಸಿನಕಾಯಿ ಅಷ್ಟೇ ಹಾಕ್ಬಿಟ್ಟು ಬೀಜ ಎಲ್ಲ ತೆಗ್ಕೊಳ್ತಾ ಇದ್ದೀನಿ. ಆದಷ್ಟು ಮೆಣಸಿನಕಾಯಿ ಬೀಜಗಳನ್ನು ನಾನು ಕಡಿಮೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೆಣಸಿನಕಾಯಿ ಎಲ್ಲ ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಅಲ್ವಾ, ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ದಿನ ಹಾಳಾಗಲ್ಲ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪು, ನಿಂಬೆ ರಸ, ಮೆಣಸಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಈಗ ಉಪ್ಪಿನಕಾಯಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಸೋಪಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಮೆಂತ್ಯಕಾಳು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೋಪಿನ ಕಾಳು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈ ಉಪ್ಪಿನಕಾಯಲ್ಲಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಎಲ್ಲನೂ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಂಬಿಡಿ. ಆಮೇಲೆ ನಾನು ಅದೇ ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಬಿಡಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ, ಸ್ವಲ್ಪ ತಣ್ಣಗಾಗಬೇಕು. ಇಲ್ಲಿ ನೋಡಿ, ಇದನ್ನು ಸಹ ತಣ್ಣಗಾಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಆನ್ ಆಫ್ ಮಾಡ್ಕೊತಾ ಪೌಡ್ರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗೂ ಪೌಡ್ರ್ ಮಾಡ್ಕೊಂಡಿಲ್ಲ, ತುಂಬ ದಪ್ಪನೂ ಪೌಡ್ರ್ ಮಾಡ್ಕೊಂಡಿಲ್ಲ, ಮೀಡಿಯಮ್ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಮೆಣಸಿನಕಾಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕಲರಿಗೋಸ್ಕರ. ನಂತರ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಕಲ್ಲೊಂಜಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾವು ಬಿಸಿ ಮಾಡಿ ತಣ್ಣಗೆ ಮಾಡಿದ್ದೀವಲ್ಲ ಆ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ.
ನಾವು ಮೆಣಸಿನ್ಕಾಯಿ ತುಂಬ ತೆಗೆಯುವಾಗ ಮಾತ್ರ ಮೆಣಸಿನ್ಕಾಯಿನ ಕೈಯಿಂದ ಟಚ್ ಮಾಡಿದ್ದೀವಿ ಸ್ನೇಹಿತರೆ. ನಂತರ ಗ್ಲಾಸಿಂದ ನಾವು ಅಥವಾ ಲೋಟದಿಂದ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಚಮಚ ಅಥವಾ ಸ್ಪೂನಿನ ಸಹಾಯದಿಂದ ಮೆಣಸಿನ್ಕಾಯಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ವಿನೆಗರ್ ಹಾಕುವುದರಿಂದ ಮೆಣಸಿನ್ಕಾಯಿ ಉಪ್ಪಿನಕಾಯಿ ತುಂಬ ದಿನ ತನಕ ಹಾಳಾಗದೇ ಇರುತ್ತೆ. ಅದಕ್ಕೋಸ್ಕರ ಒಂದು ಚಮಚ ವಿನೆಗರ್ ಹಾಕಿದ್ದೀನಿ. ವಿನೆಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಈಗ ರೆಡಿ ಆಗಿದೆ. ಇದನ್ನು ಈಗ ನಾವು ಒಂದು ಗ್ಲಾಸ್ ಜಾರಲ್ಲಿ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೊಳ್ಬೇಕು. ಗ್ಲಾಸ್ ಜಾರಲ್ಲಿ ಉಪ್ಪಿನಕಾಯಿ ನಾವು ಸ್ಟೋರ್ ಮಾಡ್ಕೊಳ್ಳುವ ಮೊದಲಿಗೆ ಜಾರ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿಲು ತೋರಿಸ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಜಾರಲ್ಲಿ ನಾವು ಹಾಕುವಾಗ ಉಪ್ಪಿನಕಾಯಿ ಜಾರ್ ಪೂರ್ತಿ ಡ್ರೈ ಆಗಿರಬೇಕು. ಇದಕ್ಕೆ ನಾನೀಗ ಉಪ್ಪಿನಕಾಯಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಆಗಿದೆ. ಜಸ್ಟ್ ಒಂದು 20 ನಿಮಿಷದಲ್ಲಿ ನೀವು ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೋದು. ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಮೊಸರನ್ನ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪರೋಟ ಜೊತೆಗೆ ಎಲ್ಲ ಜೊತೆಗೂ ನೀವು ಕಾಂಬಿನೇಷನ್ ಆಗಿ ಊಟ ಮಾಡ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ. ಈ ಉಪ್ಪಿನಕಾಯಿನ ನೀವು ಹೊರಗಡೆ ಆದರೆ 1 ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿ ಆದರೆ 3 ತಿಂಗಳ ತನಕ ಉಪ್ಪಿನಕಾಯಿ ಕಡೆಯಲ್ಲ. ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರೀತಿಯಿಂದ ಅಡುಗೆ ಮನೆ.